ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಐಶ್ವರ್ಯಾಸ್ ರೆಸಿಪೀಸ್ ಕನ್ನಡ. ಇವತ್ತು ಈಸಿಯಾಗಿ ಸುಲಭವಾಗಿ ಹೇಗೆ ಮಾಡ್ಬೋದು ಪನ್ನೀರ್ ಪರೋಟ ಮನೆಯಲ್ಲೇ ಅಂತ ನೋಡೋಣ ಬನ್ನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗೂ ನಾವು ಮಾಡ್ಬೋದು, ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ ಆದರೂ ನಾವು ಪ್ಯಾಕ್ ಮಾಡ್ಬೋದು, ಇಲ್ಲ ಬ್ರೇಕ್ಫಾಸ್ಟ್ ಆಗೂ ಮಾಡ್ಕೋಬೋದು. ಹೇಗೆ ಸುಲಭವಾಗಿ ಮಾಡೋದು ಅಂತ ನಾನಿಲ್ಲಿ 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 2 ಕಪ್ ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಸಾಫ್ಟಾಗಿ ಬರೋಕ್ಕೆ. ಚಪಾತಿ ಪರೋಟ ಸಾಫ್ಟಾಗಿ ಇರಲಿ ಅಂತ ಚಪಾತಿ ಹಿಟ್ಟು ನಾನು ಈ ಥರ ಕಲಿಸ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿನೂ ಎಣ್ಣೆ ಹಾಕ್ಕೊಂಡಿಲ್ಲ. ಅದಾದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದು ತುಂಬ ತೆಳ್ಳಗೂ ಇರಬಾರ್ದು ಮತ್ತು ಗಟ್ಟಿನೂ ಇರಬಾರ್ದು, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನಾನು ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟು ಮತ್ತು ಸ್ವಲ್ಪ ಗಟ್ಟಿ ಇರಬೇಕು. ತುಂಬಾ ಸಾಫ್ಟ್ ಇರ್ಬೋದು, ತುಂಬಾ ಗಟ್ಟಿ ಇರ್ಬೋದು. ತುಂಬ ಸಾಫ್ಟ್ ಮಾಡಿದ್ರೆ ನಾವು ಲಟ್ಟಿಸಿದಾಗ ಕಿತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಗಟ್ಟಿ ಇದ್ರೂ ಅಷ್ಟು ಇದು ಬರೋಲ್ಲ. ಸ್ವಲ್ಪ ಮೀಡಿಯಮ್ ಆಗಿ ನಾನಿಲ್ಲಿ ಈ ಥರ ಕಲಿಸ್ಕೊಂಡು ಒಂದು ಬಾಕ್ಸ್ಗೆ ಹಾಕಿ ಎಣ್ಣೆ ಹಾಕಿ ಇಟ್ಕೊಂಡು ಬಿಡ್ತೀನಿ ಫಸ್ಟೇ. ಅದಾದಮೇಲೆ ನಾನಿಲ್ಲಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಫುಲ್ ಒಂದು ಅರ್ಧ ಕಟ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ತೊಗೋತಾ ಇದ್ದೀನಿ. ನಾನಿಲ್ಲಿ ಫುಲ್ ಕಡ್ಡಿ ಸಮೇತ ತೊಗೋತಾ ಇದ್ದೀನಿ. ಸೊ ಕಡ್ಡಿ ಸಮೇತ ತೊಗೊಳೋದ್ರಿಂದ ರುಚಿ ಇರುತ್ತೆ ಅಂತ. ಅದಾದಮೇಲೆ ನಾನಿಲ್ಲಿ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈ ಥರ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಪನ್ನೀರ್ ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಪನ್ನೀರ್ ಹೇಗಿದ್ರೂ ಯಾವಾಗಲೂ ಸ್ವಲ್ಪ ಮೈಲ್ಡ್ ಇರುತ್ತೆ, ಅಷ್ಟು ಖಾರ ಇರೋಲ್ಲ. ಈ ಥರ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಮತ್ತು 4ರಿಂದ 5 ಬೆಳ್ಳುಳ್ಳಿ ಎಸ್ಲು ಹಾಕ್ಕೊಂಡು ಈ ಥರ ರುಬ್ಕೋತೀನಿ. ಅದಾದಮೇಲೆ ನಾನಿಲ್ಲಿ ಅಕ್ಷಯಕಲ್ಪ ಪನ್ನೀರನ್ನ ತೊಗೊಂಡಿರೋದ್ರಿಂದ ತುಂಬ ಸಾಫ್ಟ್ ಇರುತ್ತೆ. ಕೈಯಲ್ಲಿ ಈ ಥರ ಪುಡಿ ಮಾಡ್ಬೋದು. ಬೇರೆ ನಾವು ಯಾವುದಾದ್ರೂ ಪನ್ನೀರ್ ತೊಗೋತೀವಿ ಅಂದರೆ ತುರ್ಕೊಂಡು ಮಾಡಿ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ತುರಿಯೋಂಥ ಅವಶ್ಯಕತೆಯೇ ಇಲ್ಲ ಅಕ್ಷಯಕಲ್ಪ ಪನ್ನೀರಲ್ಲಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಹಾಗೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 2 ಚೀಸ್ ಕ್ಯೂಬ್ಸ್ ಹಾಕೋತಾ ಇದ್ದೀನಿ. ಚೀಸ್ ಕ್ಯೂಬ್ಸ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೈ ಪ್ರೋಟೀನು ಆಗುತ್ತೆ. ಸೊ ನಾನಿಲ್ಲಿ 2 ನಂದಿನಿ ಚೀಸ್ ಕ್ಯೂಬ್ಸ್ನ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಸೊ ಪನ್ನೀರ್ ಪರೋಟ ಅಂದ್ಬಿಟ್ಟು ಜಾಸ್ತಿನೂ ಖಾರ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಮೀಡಿಯಮ್ ಆಗಿರಲಿ ಅಂತ 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ನಾನು ತೊಗೊಂಡಿರೋದು 200 ಗ್ರಾಮ್ಸ್ ಪನ್ನೀರ್ ಆಗಿರೋದ್ರಿಂದ ಇಷ್ಟು ಹಾಕೋತಾ ಇದ್ದೀನಿ. ಅದು ಹಾಕಿ ನಾನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಾನಿಲ್ಲಿ 1 ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾವು ಇಲ್ಲಿ ಮಿಕ್ಸ್ ಆಗಬೇಕಲ್ಲ ಪರೋಟಾಗೆ, ಅದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ನಾನಿಲ್ಲಿ ಈರುಳ್ಳಿ. ಸೊ ಈರುಳ್ಳಿ ಹಾಕ್ಕೊಂಡು ನಾನು ಎಲ್ಲ ಕಡೆ ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ. ಈ ಥರ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಚಟ್ನಿ, ಅದನ್ನು 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಈ ಥರ ಹಾಕೊಳ್ಳೋದ್ರಿಂದ ಇದೂ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಖಾರವಾಗಿ ಚೆನ್ನಾಗಿ ಬರುತ್ತೆ ಪನ್ನೀರ್ ಪರೋಟ. ನಾವೇನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೆ ಇದನ್ನು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಎನ್ಹಾನ್ಸ್ ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಪರೋಟಾಗೆ. ಸೊ ಉಪ್ಪನ್ನು ಎಲ್ಲ ಹಾಕಿ ನಾನಿಲ್ಲಿ ಒಂದು ಹದ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ನಾನು ಎಲ್ಲ ಕಡೆ ಕಲಿಸ್ಕೊಂಡಾದ್ಮೇಲೆ ನಾನು ಈ ಥರ ನೆಕ್ಸ್ಟ್ ನಾನು ಈ ಥರ ಉಂಡೆ ಮಾಡ್ಕೋತಾ ಇದ್ದೀನಿ. ಈ ಥರ ಎಷ್ಟು ಬೇಕು ಪರೋಟ ಅಂತ ಅಷ್ಟು ಈಕ್ವಲ್ ಸೈಜ್ ನಾನಿಲ್ಲಿ ಉಂಡೆ ಮಾಡ್ಕೋತಾ ಇದ್ದೀನಿ. ಇದು ತುಂಬ ಈಸಿ ಆ್ಯಂಡ್ ಫಾಸ್ಟಾಗಿ ಆಗುತ್ತೆ. ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಲಂಚ್ ಪ್ಯಾಕು ಮಾಡ್ಕೋಬೇಕು ಈಸಿಯಾಗಿ ಏನು ಮಾಡ್ಬೋದು ಅಂದರೆ ಈ ಥರ ಮಾಡಿಕೊಟ್ಟು ಕಳಿಸ್ಬೋದು. ಮತ್ತು ಮಕ್ಕಳಿಗೆ ಪ್ರೋಟೀನು ಇರುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ. ಒಂದೇ ಥರ ಚಪಾತಿ ಪಲ್ಯ ತಿಂದು ಬೇಜಾರಾಗಿದೆ ಅಂದರೆ ಈ ಥರ ಪನ್ನೀರ್ ಪರೋಟ ಮಾಡ್ಕೋಬೋದು. ಒಂದು 200 ಗ್ರಾಮ್ಸ್ ಪನ್ನೀರ್ಗೆ ಇಷ್ಟು ನನಗೆ ಒಂದು 5ರಿಂದ 6 ಪರೋಟ ಆಗಿದೆ. ಸೊ ಇಲ್ಲಿ ನೋಡ್ತಿದ್ರಲ್ಲ, ನಾನು ಈ ಥರ ಎಲ್ಲ ಉಂಡೆ ಕಟ್ಟಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನಾನಿಲ್ಲಿ ತುಂಬ ಚಿಕ್ಕದಾಗೂ ಮಾಡ್ಕೊಂಡಿಲ್ಲ, ದೊಡ್ಡದಾಗೂ ಮಾಡ್ಕೊಂಡಿಲ್ಲ, ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ತುಂಬ ದೊಡ್ಡದಾಗಿ ಮಾಡಿ ಅದು ಎಲ್ಲ ಕಡೆನೂ ಪಲ್ಯ ಇಲ್ಲದೇ ಬೇರೆ ಮಧ್ಯದಲ್ಲಿ ಮಾತ್ರ ಪಲ್ಯ, ಸೈಡ್ಸಲ್ಲೆಲ್ಲ ಪಲ್ಯ ಇಲ್ಲದೆ ಇದಾಗ್ಬಿಡತ್ತೆ. ಸೊ ಅದಕ್ಕೆ ನಾನಿಲ್ಲಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಸೊ ಲಟ್ಸೋಕ್ಕೂ ಬೇಯಿಸೋಕ್ಕೂ ಈಸಿ ಆಗುತ್ತೆ ಅಂತ. ಸೊ ಈ ಥರ ನಾನು ಚಪಾತಿ ಹಿಟ್ಟು ಏನು ನಾವು ಕಲಿಸ್ಕೊಂಡಿದ್ವಲ್ಲ ಅದನ್ನು ಅರ್ದ್ಬಿಟ್ಟು ಈ ಥರ ಮಧ್ಯದಲ್ಲಿ ಹಾಕಿ ಈ ಥರ ಇದು ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನ ನಾನು ಈ ಥರ ತೆಗೆದಿಟ್ಕೊಂಡ್ಬಿಡ್ತೀನಿ. ಆದಮೇಲೆ ನಾನು ಇಲ್ಲಿ ಚಪಾತಿ ಹಿಟ್ಟನ್ನ ಏನು ಹಾಕ್ಕೊಂಡಿದ್ದೀನಿ ಆ ಥರ ಲಟ್ಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಹಿಟ್ಟು ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ಪ್ರೆಸ್ ಮಾಡಿ ಲಟ್ಟಿಸ್ಕೋಬಾರ್ದು. ಸ್ವಲ್ಪ ನೋಡ್ಕೊಂಡು ಲಟ್ಟಿಸ್ಕೊಳ್ಳಿ, ಯಾಕಂದರೆ ಕಿತ್ಕೊಂಡು ಹೋಗುವಂಥ ಚಾನ್ಸಸ್ ಇರುತ್ತೆ. ಚಪಾತಿ ಲಟ್ಟಿಸ್ದಂಗೆ ಫುಲ್ ಫೋರ್ಸಲ್ಲಿ ಲಟ್ಟಿಸ್ಬಾರ್ದು. ನಾನಿಲ್ಲಿ ಒಟ್ಟಿಗೆ ಎಲ್ಲ ಈ ಥರ 6 ಪರೋಟನೂ ಈ ಥರ ಲಟ್ಟಿಸಿಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಬೇಯಿಸೋದಕ್ಕೆ ಈಸಿ ಆಗುತ್ತೆ ಅಂತ.
ಆದಮೇಲೆ ನಾನು ಹೆಂಚು ಕಾದಿದೆ, ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಪರೋಟ ಆಗಿರೋದ್ರಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊತೀನಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಪರೋಟಾಗೆ ತುಪ್ಪ ಹಾಕ್ಕೊಂಡು ಬೇಯಿಸಿದ್ರೇ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ತುಪ್ಪ ಹಾಕ್ಕೊಂಡೆ ಎಲ್ಲ ಪರೋಟನೂ ಬೇಯಿಸ್ಕೊತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಹಾಗೆ ನೀವು ಎಣ್ಣೆಲೂ ಬೇಯಿಸ್ಕೊಬೋದು. ಬಟ್ ಆದರೆ ನಾನು ತುಪ್ಪದಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತುಪ್ಪದಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಏನೇನು ಹರ್ಕೊಂಡಿದ್ದೆ ಒಂದೊಂದೇ ಪರೋಟ ಹಾಕಿ ನಾನು ಫುಲ್ ಈ ಥರ ಪರೋಟ ಬೇಯಿಸ್ಕೊತಾ ಇದ್ದೀನಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವೇನು ಮಾಡ್ಕೊಂಡಿದ್ವಿ ಚಟ್ನಿ ಬೆಣ್ಣೆ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್